ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅದು ಇಷ್ಟೊಂದೆಲ್ಲ ಆಯ್ತಲ್ಲ, ಅದಕ್ಕೆ ಟೀಚರ್ ಅಸೋಸಿಯೇಷನ್ ಮುಖ್ಯಸ್ಥರು ಬಂದವ್ರೆ. ರೀ ವೆಂಕಟ್ ಅವರೇ, ಯಾಕೆ ಈ ಥರ ಸುತ್ತಿ ಬಳಸಿ ಮಾತಾಡ್ತೀರಾ? ನೋಡಮ್ಮ, ನಾವೆಲ್ಲ ಮೀಟಿಂಗ್ ಮಾಡಿ ನಿನ್ನನ್ನು ಈ ಸ್ಕೂಲಿಂದ ತೆಗೆದಾಕ್ಬೇಕು ಅಂತ ಅರ್ಜಿ ಸಲ್ಲಿಸಿದ್ದೀವಿ ಕಣಮ್ಮ. ಅವ್ರದ್ದೇನು ತಪ್ಪಿಲ್ಲ ಅಂತ ಪರವಾಗಲಿ, ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಬರಲಿ, ಅಲ್ಲಿವರು ಕೆಲ್ಸಕ್ಕೆ ಬರೋ ಆಗಿಲ್ಲ. ಜಾನಕಿ ಮೇಡಮ್ ಈ ಸ್ಕೂಲಿಗೆ ಬಂದಿಲ್ಲ ಅಂದ್ರೆ ನಾವ್ ಯಾರು ಈ ಸ್ಕೂಲಿಗೆ ಬರೋಕಿಲ್ಲ. ಹೌದು, ಮೇಡಮ್ ಇಲ್ದೆ ಕ್ಲಾಸ್ ಒಳಗೂ ಕಾಲ ಊಟ ನೀರು ಇಲ್ಲೇ ಬಿಟ್ಟು ಕೂತಿರ್ತೀವಿ. ವಲ್ಲ ಎಲ್ಲರೂ ಕರೀಲ. ಏಯ್, ಏನಿದು? ರೀ ವೆಂಕಟ್, ಇವರೆಲ್ಲರೂ ಸ್ಯಾಲ್ರಿ ಕಟ್ ಮಾಡಿರಿ, ಇವರೆಲ್ಲರ ಹೆಸರಲ್ಲೂ ಬ್ಲ್ಯಾಕ್ ಮಾರ್ಕ್ ಮಾಡಿ. ನಿಮ್ಮ ಫ್ಯೂಚರ್ ಹಾಳಾಗುತ್ತೆ ಅಷ್ಟೇ. ನೋಡಿ, ನೀವೆಲ್ಲರೂ ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿಗೆ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಯಾರೂ ಇದರಲ್ಲಿ ಭಾಗಿಯಾಗಬೇಡಿ. ನಿಮ್ಗೆ ಯಾರಿಗೂ ಇದರಿಂದ ತೊಂದರೆ ಆಗೋದು ಬೇಡ. ಇಲ್ಲ ಜಾನು, ಇಷ್ಟು ದಿನ ಸುಮ್ಮನಿದ್ದಾಯ್ತು, ಇನ್ಮೇಲೂ ಇದನ್ನೆಲ್ಲ ನೋಡ್ಕೊಂಡಿರೋಕ್ಕಾಗಲ್ಲ. ಅನು ಪ್ಲೀಸ್, ಇದರಲ್ಲಿ ತುಂಬ ಜನ ಫ್ಯೂಚರ್ ಇನ್ವಾಲ್ವ್ ಆಗಿದೆ. ನಿಮ್ಗೆಲ್ಲರಿಗೂ ನನ್ನ ಮೇಲೆ ನಂಬಿಕೆ ಇದ್ದರೆ, ನನ್ನ ಮೇಲೆ ಗೌರವ ಇದ್ದರೆ ದಯವಿಟ್ಟು ಎಲ್ಲ ಕ್ಲಾಸ್ಗೆ ಹೋಗಿ. ನಾನು ಆದಷ್ಟು ಬೇಗ ಈ ಸಮಸ್ಯೆನ ಸಾಲ್ವ್ ಮಾಡಿ ವಾಪಸ್ ಬರ್ತೀನಿ. ಖಂಡಿತವಾಗ್ಲೂ ಬರ್ತೀರಾ ಮೇಡಮ್? ಖಂಡಿತ ಬರ್ತೀನಿ ಪುಟ್ಟಿ. ಹೊರಡುಮಾ. ಹಾಂ, ನಡ್ರಿ ಎಲ್ಲ ಕ್ಲಾಸ್ಗೆ ಹೋಗಿ ಹೋಗಿ ಹೋಗಿ. ಏನ್ರಿ ಎಲ್ಲ ನೀವು ಹೇಳ್ದಂಗೆ ನಡೀತಲ್ಲ? ನಂದಿ ತಮ್ಮನವ್ರ ಹತ್ರ ನಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಲೇ, ಅದೇನೆ ಒಳ್ಳೆ ಕಳ್ತನ ಮಾಡೋಕ್ಕೆ ಬಂದಿರೋಳ ಹಾಗೆ ಬಗ್ಗೆ ನೋಡ್ತಿದ್ಯಾ? ಅಲ್ಲ ಅಕ್ಕವ್ರೆ, ಆ ಟೀಚರು ಮನೆಗೆ ಬರ್ತಾಳೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಅಂದರೆ ಏನಿನ್ ಮಾತಿನ ಅರ್ಥ? ಈ ಪ್ಲ್ಯಾನು ಫ್ಲಾಪ್ ಆಗುತ್ತೆ ಅಂತನಾ? ಅಯ್ಯೋಯ್ಯೋ ಅಕ್ಕವ್ರೆ, ನನ್ನ ಬಾಯಿನಾಗೆ ಹಂಗೆ ಹೇಳೋಕೆ ಆಯ್ತಾಯ್ತಾ? ಸುಮ್ಮನೆ ನಾಟಕ ಮಾಡಬೇಡ ಕಣೆ. ವೆಂಕಟ್ ಸರ್ ಇಷ್ಟೊತ್ತಿಗಾಗಲೇ ಕಾಲ್ ಮಾಡಬೇಕಿತ್ತು.
ಇನ್ನೂ ಯಾಕೆ ಕಾಲ್ ಮಾಡಿಲ್ಲ? ನೀವು ಯಾಕೆ ಕಾಯ್ಕೊಂಡಿದ್ದೀರಾ ಅಕ್ಕವ್ರೆ? ನೀವೇ ಒಂದು ಫೋನ್ ಮಾಡಿ ಕೇಳ್ಬಿಡಿ. ಅದು ಸರಿನೇ. ಹಲೋ ಅಮ್ಮನವ್ರೆ, ನಾನೇ ಈಗ ನಿಮಗೆ ಫೋನ್ ಮಾಡೋಣ ಅಂತ ಫೋನ್ ಕೈಗೆ ತಗೊಂಡೆ, ಅಷ್ಟಾಗಿ ನಿಮ್ಮದೇ ಫೋನ್ ಬಂತು. ಮೊದಲು ವಿಷಯಕ್ಕೆ ಬನ್ನಿ ಮೇಸ್ಟ್ರೆ. ಕಳಿಸಾಯ್ತು ಅಮ್ಮನವ್ರೆ. ಜಸ್ಟ್ ಈಗ ತಾನೇ ಜಾನಕಿ ಅವ್ರನ್ನ ಇನ್ಮೇಲೆ ಸ್ಕೂಲಿಗೆ ಬರೋದು ಬೇಡ ಅಂತ ಹೇಳಿ ಕಳಿಸ್ಬಿಟ್ಟಿವ್ನಿ. ಸೂಪರ್ ಮೇಸ್ಟ್ರೆ, ಸಿಂಪ್ಲಿ ಸೂಪರ್. ಆದರೆ ನೋಡಕ್ಕೆ ನನಗೆ ಹೊಸಿ ಪಾಪ ಅನ್ನಿಸ್ತು ಅಮ್ಮನವ್ರೆ. ಮೇಸ್ಟ್ರೆ, ಪಾಪ ಪುಣ್ಯದ ಲೆಕ್ಕ ಕೊಡೋಕ್ಕೆ ನೀವೇನು ಚಿತ್ರಗುಪ್ತನ? ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸ್ಲಿ ಬಿಡಿ. ನಿಮಗೆ ಆರಾಮಾಗಿ ಜೀವನ ಸಾಗಿಸೋ ಆಸೆ ಇದೆ ಅಲ್ವಾ? ಹ್ಞೂ ಅಮ್ಮವ್ರೆ. ಸುಮ್ಮನೆ ಈ ವಿಚಾರವಾಗಿ ತಲೆ ಕೆಡಿಸ್ಕೊಳ್ದೆ ಆಗಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡಿ. ನಿಮಗೆ ಸಲ್ಲಬೇಕಾಗಿರೋದು ಸರಿಯಾದ ಸಮಯಕ್ಕೆ ನಿಮಗೆ ತಲುಪುತ್ತೆ. ಅರ್ಥ ಆಯ್ತಾ? ಸರಿ ಅಮ್ಮನವ್ರೆ. ಲೇ ಚಂದ್ರಿ, ಟೀಚರ್ನ ಸ್ಕೂಲಿಂದ ಈಗಷ್ಟೇ ಹೊರಗೆ ಹಾಕಿದ್ರಂತೆ ಕಣೆ. ಈ ವಿಷಯ ಏನಾದರೂ ಮಾವಂಗೆ ಗೊತ್ತಾದ್ರೆ ಪಾಪ ಅವಳ ಮೇಲೆ ಇನ್ನಷ್ಟು ಬೇಜಾರು ಮಾಡ್ಕೋತಾರೆ. ದೊಡ್ಡ ಮನೇಲಿ ಆ ಟೀಚರ್ ಮರ್ಯಾದೆ ಹರಾಜಾಗ್ದಂಗಾಗತ್ತೆ. ಅವಳಿರೋ ಅಷ್ಟು ದಿನ ಮಾವಂಗೆ ಮುಖ ತೋರ್ಸೋಕ್ಕಾಗದೆ ತುಂಬ ಅವಮಾನ ಅನುಭವಿಸ್ತಾಳೆ ಕಣೆ. ಪಾಪ. ಲೇ, ಇದೇನ್ರಲ್ಲ ಬಂದ್ಬಿಟ್ರಿ? ಸ್ಕೂಲ್ ಮುಗೀತಾ? ಇದ್ಯಾಕಲ್ಲ ಇಷ್ಟೊಂದು ಸೈಲೆಂಟಾಗಿ ಕುಂತಿದ್ದೀರಾ? ರಾಮಣ್ಣ ಏನಾರ ಬೈದ್ನಾ? ಇಲ್ವಲ್ಲ. ನೀವೆಲ್ಲ ಅದಕ್ಕೆ ಸ್ವಾಗತ ಕೊಡ್ತೀರ ಇಷ್ಟ ಗೊತ್ತಾಗಿ ಖುಷಿಯಾಗೆ ಹೋದ್ನಲ್ಲ. ಲೇ ಬಡೇತವ, ಈಗೇನು ನಾಟಕ ಆಡಬೇಕು ಅಂತ ಬಂದು ಹಿಂಗೆ ಕುಂತ್ಕೊಂಡಿದ್ದೀರಾ? ಅದಕ್ಕೆಲ್ಲ ನಾ ಯಾಮಾರಕ್ಕಿಲ್ಲ. ಹಾಂ ಬಲ್ಲ, ಕ್ಯಾಮೆ ಐತೆ. ಮಂಜಣ್ಣ, ಅದಕ್ಕೇನೆ ಸ್ಕೂಲಿಗೆ ಬರಬಾರ್ದಂತ ವಾಪಸ್ ಕಳಿಸ್ಬಿಟ್ರು. ಏನು? ಸ್ಕೂಲಿಂದ ವಾಪಸ್ ಕಳಿಸ್ಬಿಟ್ರಾ? ಏನಿಲ್ಲ ಹೇಳ್ತಿದ್ಯಾ? ಹ್ಞೂ ಮಂಜಣ್ಣ, ಅದಕ್ಕೆ ಜೈಲ್ಗೆ ಹೋಯ್ದು ಬಂದ್ರು ಅಂತ ಟೀಚರ್ ಕೆಲಸನೇ ಮಾಡಬೇಡ ಅಂತ ಅಸೋಸಿಯೇಷನ್ ಹೇಳ್ಬಿಟ್ರು. ಅವ್ರು ಮಾತ್ರ ಅಲ್ಲ, ವೆಂಕಟ ಮೇಷ್ಟ್ರು ಹಂಗೆ ಅಂತ ಹೇಳಿದ್ರು. ಅಲ್ಲಿಗೆ ರಾಮಣ್ಣ ಬಂದಿಲ್ವಾ? ರಾಮಣ್ಣ ಬಂದು ಮಾತಾಡಿದ್ರು, ಯಾರು ಕೇಳಲಿಲ್ಲ ಮಂಜಣ್ಣ. ಸ್ಯಾನೆ ಬೇಸರ ಐತಿದೆ ಮಂಜಣ್ಣ. ಇದನ್ನ ಬೇರೆ ಇನ್ಯಾರ್ತಾವ್ ಹೇಳುದು, ಅದಕ್ಕೆ ಇಲ್ಲಿಗೆ ಬಂದು. ಚಿಂತೆ ಮಾಡಬೇಡಿ ಕಣ್ರಲ್ಲ, ಎಲ್ಲ ಸರಿ ಹೋಯ್ತಿದೆ. ಬನ್ನಿ ರಾಮಣ್ಣ ಮತ್ತೆ ಅದಕ್ಕೆ ನೋಡ್ಕೊಂಬರಮ್ಮ. ಇಲ್ಲ ಇಲ್ಲ ಬೇಡ ಮಂಜಣ್ಣ. ಯಾಕ್ಲಾ? ಹೋಗಿ ಏನ್ ಮಾಡ್ತೀಯಾ? ಅಲ್ಲಿಗೆ ಹೋದ್ರೆ ನಮ್ಮನ್ನೆಲ್ಲ ನೋಡಿ ಇನ್ನೂ ಸಂಕಟ ಸ್ಯಾನೆ ಐತದೆ. ಬೇಡ ಮಂಜಣ್ಣ. ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ಟೀಚರ್ ಕೆಲಸದ ಮೇಲೆ ಅಪವಾದ ಹೊರಿಸಿದಾಗ ಬೇಜಾರಾದರೂ ಸಹ ಅದನ್ನು ನಾನು
ಮುಂದಿನ ಕೆಲಸದಲ್ಲಿ ಸರಿ ಮಾಡ್ಕೋತೀನಿ ಅನ್ನೋ ನಂಬಿಕೆ ಇತ್ತು. ಆದರೆ ಈಗ ಆ ಕೆಲಸನೇ ಇಲ್ಲ ಅಂತಂದಮೇಲೆ ನನಗೇನು ಮಾಡಲಿ ರಾಮೋರೆ? ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ನನ್ನಿಂದ ಯಾವುದೇ ರೀತಿ ತಪ್ಪಾಗಬಾರ್ದು ಅಂತ ತುಂಬ ಕೇರ್ ತಗೊಳ್ಳೋಳು ನಾನು. ಆದರೆ ನನ್ನ ಮೀರಿ ನಡೀತಾ ಇರೋ ಈ ವಿಷಯಗಳಿಗೆ ಹೇಗೆ ಕೇರ್ ತಗೊಳ್ಳಿ? ನಾನೇನು ತಪ್ಪು ಮಾಡಿದೆ ರಾಮೋರೆ? ನಮ್ಮರೆ ನಿಮ್ಮನ್ನ ಹೆಂಗೆ ಸಮಾಧಾನ ಮಾಡಬೇಕು ಅಂತ ನಂಗೆ ಗೊತ್ತಾಯ್ತಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ನೀವು ಯಾವುದೇ ತಪ್ಪು ಮಾಡಿಲ್ಲ. ನೀವು ಟೀಚರ್ ಕೆಲಸನ ಏಟ್ ಇಷ್ಟಪಡ್ತೀರಾ ಅಂತಲೂ ನಂಗೆ ಗೊತ್ತು. ಅದ್ರ ಮ್ಯಾಗೆ ಏಟ್ ಮರ್ವಾದೆ ಮಡಗಿದ್ದೀರಾ ಅಂತಲೂ ಗೊತ್ತು. ಯಾರೋ 4 ಜನ ನಾನು ಮಾತಾಡಿದ ಮಾತ್ರಕ್ಕೆ ನೀವು ತಪ್ಪು ಮಾಡ್ದಂಗೆ ಆಯ್ತಾಯ್ತಾ? ಇಲ್ಲ ಇರಿ, ನಾನು ಈಗಲೇ ಹೋಗಿ ಅಪ್ಪ ಇಂಥವು ಇಸೆ ಹೇಳಿ ಅವ್ರ ಕೈಯಿಂದ ಇದನ್ನ ವಿಚಾರ ಮಾಡಿಸುವ. ಇಲ್ಲ ಬೇಡ ರಾಮೋರೆ. ಯಾಕೆ ನಮ್ಮರೆ? ಮಾವಂಗೆ ಹೇಳಿ ಮಾವನ ಮುಖಾಂತರ ನಾನು ನಾಳೆ ಸ್ಕೂಲ್ಗೆ ಹೋದರೆ ಶಿಕ್ಷಣ ಮಂತ್ರಿಗಳ ಸೊಸೆ ತಪ್ಪು ಮಾಡಿದ್ರು ತುಂಬ ಸಲೀಸಾಗಿ ವಾಪಸ್ ಕೆಲಸಕ್ಕೆ ಬಂದ್ಬಿಟ್ಲು ಅಂತ ಆಡ್ಕೊಳ್ಳೋರಿಗೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ಹಂಗಾರೆ ಅಪ್ಪ ಹಿಂಗೆ ಹೇಳೋದು ಬೇಡ ಅಂತೀರಾ? ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಂದೇನೂ ತಪ್ಪಿಲ್ಲ ಅಂತ ನಾವೇ ಪ್ರೂವ್ ಮಾಡಬೇಕು. ಅಲ್ಲಿವರೆಗೂ ನಾವು ಏನೇ ಮಾಡಿದ್ರೂ ಮೇಲ್ನೋಟಕ್ಕೆ ಸಮಸ್ಯೆ ಬಗೆಹರಿಸ್ದಂಗೆ ಕಾಣುತ್ತಷ್ಟೆ. ಆದರೆ ಹೇಗೆ ಪ್ರೂವ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದು ನಿಮಗೂ ಸರಿ ಅನಿಸ್ತಿದ್ಯಾ? ಇದನ್ನ ನಾವೇ ಕಂಡುಹಿಡಿಬೇಕು. ನಾನೇ ಕಂಡುಹಿಡಿಬೇಕು. ಇದೇನಕ್ಕ ಇದು? ಅವಳನ್ನ ಈ ಸ್ಕೂಲಿಂದ ಹೊರಗಡೆ ಹಾಕವ್ರೆ. ಇಷ್ಟೊತ್ತಿಗಾಗಲೇ ಮನೇಲೆಲ್ಲ ಅಲ್ಲೋಲ ಕಲ್ಲೋಲ ಆಗಿ ಸಾಹೇಬರು ಅವಳನ್ನ ಬೈತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಯಾರೂ ಕಾಣ್ತಾನೆ ಇಲ್ಲ. ಗಂಡ ಹೆಂಡತಿ ಇಬ್ಬರು ಸರಿಯಾಗಿದ್ದಾರೆ ಕಣೆ. ಗಂಡ ಹೆಂಡ್ತಿನ? ಸ್ಕೂಲಿಂದ ಬಂದ ತಕ್ಷಣ ಅವಳನ್ನ ಮನೆಗೆ ಕಳಿಸಿರೋ ವಿಚಾರನ ಯಾರಿಗೂ ಹೇಳ್ದೆ ಅವರಿಬ್ಬರು ಕಳ್ಳರ ಥರ ಒಳಗಡೆ ಹೇಗೆ ಕೂತಿದ್ದಾರೆ ನೋಡು. ಅಕ್ಕ, ಕುಂತ್ಕೊಂಡವ್ರೆ ಅಂತ ಹೇಳ್ಬೇಡಿ, ಬಚ್ಚಿಟ್ಕೊಂಡವ್ರೆ ಅಂತ ಹೇಳಿ. ಅವರಿಬ್ಬರನ್ನ ಹೆಂಗಕ್ಕ ಆಚೆಗೆ ಬರ್ಸೋದು? ನಾನು ಬಾಗಿಲು ತಟ್ಬಿಟ್ಟು ಬರಲಾ? ಲೇ ಪೆದ್ದಿ, ಆ ಥರ ಪಡ್ಬೇಡ ಕಣೆ. ಅವ್ರಿಗಾಗಲೇ ಪ್ಲ್ಯಾನ್ ಮಾಡ್ತಿರ್ತಾರೆ. ಏನೋ ಅವರು ಪ್ಲ್ಯಾನ್ ಮಾಡ್ತಾರಾ? ನನಗೆ ಗೊತ್ತಿರೋ ಪ್ರಕಾರ ಅವರೇ ವಿಚಾರನ ಮಾವಂಗೆ ಹೇಳೋದೋ ಬೇಡವೋ ಅಂತ ಡಿಸೈಡ್ ಮಾಡ್ತಿರ್ತಾರೆ. ವಾ,
ಹಂಗಾರೆ ಅವರಿಬ್ರು ಸಾನೆ ದಿಟ್ಟವಾಗ್ಲೂ ಚಾಲಾಕಿಗಳೇ ಅಕ್ಕ. ಲೇ ಅವ್ರನ್ನ ನೀನೇ ಮೆಚ್ಕೋಬೇಕಣೆ. ಈಗ ನೋಡು ಏನು ಮಾಡ್ತೀರಾ ಅಕ್ಕ? ಹೇಗೂ ಆ ಟೀಚರ್ ಕೆಲಸ ಕಳ್ಕೊಂಡು ಮನೆಗೆ ಬಂದಿದ್ದಾಳೆ. ಈ ವಿಷಯನ ಮಾವಂಗೆ ಹೇಳಿ ಈ ಟೀಚರ್ನ ಮನೆಯಿಂದ ಹೊರಗೆ ಹಾಕ್ಸಿದ್ರೆ ಹೇಗಿರುತ್ತೆ? ವಾರೇ ವಾ ಅಕ್ಕ, ಹಂಗೇನಾರ ಆಯಿತು ಅಂದರೆ ನಮ್ಮಿಬ್ರಿಗೂ ಸುಗ್ಗಿನೇ. ಈಗ ನಾನೊಂದು ಸಣ್ಣ ಡ್ರಾಮಾ ಮಾಡಿ ಎಲ್ರೂ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ ನೋಡು. ಮಾವ ಮಾವ ಮಾವ. ಅಕ್ಕ ಅಕ್ಕ ಒಂದು ನಿಮಿಷ ಬರ್ತೀನಿ. ಸರಿ ತೊಲಗು. ಮಾವ ಬಾವ ಎಲ್ಲಿದ್ದೀರಾ? ನಂದಿತಾ, ಏನಮ್ಮ ಏನಾಯ್ತು? ಯಾಕೆ ಹೋಗ್ತಾ ಇದೆಯಾ? ಏನು ಅಂತ ಹೇಳಿ ಮಾವ. ಜಾನಕಿ ಅವ್ರಿಗೆ ಇಂಥ ಕಷ್ಟ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏನ್ ಹೇಳ್ತಾ ಇದೆಯಾ ನಂದಿತಾ? ಜಾನಕಿ ಅವರೇ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಮಾವ ಕೇಳ್ತಿದಾರಲ್ಲ, ಹೇಳಿ. ಬೆಳಗ್ಗೆ ನಡೆದಿರೋ ವಿಚಾರನ ಮನೆಯವ್ರ ಹತ್ರ ಯಾರ ಹತ್ರನೂ ಯಾಕೆ ಹೇಳ್ದೆ ಮುಚ್ಚಿಟ್ಟಿದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಜಾನಕಿ, ಏನಮ್ಮ ಅದು? ಅದು ಮಾವ ಮಾವ ಜಾನಕಿ ಅವ್ರನ್ನ ಸ್ಕೂಲಿಂದ ತೆಗೆದು ಹಾಕಿದ್ದಾರೆ. ಜಾನಕಿ ಅವರೇ, ಯಾಕೆ ವಿಷಯನ ಯಾರ ಹತ್ರನೂ ಹೇಳ್ದೆ ಮುಚ್ಚಿಟ್ರಿ? ನನ್ನ ಹತ್ರ ಹೇಳಿಲ್ಲ, ಪರವಾಗಿಲ್ಲ. ಅಟ್ಲೀಸ್ಟ್ ಮಾವನವ್ರ ಹತ್ರನಾದ್ರೂ ಹೇಳ್ಬೇಕಿತ್ತಲ್ವಾ? ಅದಕ್ಕೆ ಒಂದು ನಿಮಿಷ. ಅಪ್ಪಯ್ಯ, ಜಾನಕಿ ಅವ್ರನ್ನ ಸದ್ಯಕ್ಕೆ ಸ್ಕೂಲಿಗೆ ಬರಬೇಡಿ ಅಂತ ಹೇಳಿರೋದು ದಿಟ್ವಯ್ಯ. ಸದ್ಯಕ್ಕ ಬಾಬಾ ಕೆಣಸ್ದಿಂದಾನೆ ತೆಗ್ದು ಹಾಕಿದಾರಲ್ಲ ಬಾಬಾ. ಅದಕ್ಕೆ ನಾ ಮಾತಾಡ್ತೀನಿ ತಾನೆ, ಓಸಿ ಸುಮ್ಕಿರಿ. ನನ್ನ ಹತ್ರ ಯಾಕೆ ಹೇಳಿಲ್ಲ ಇದನ್ನೆಲ್ಲ ನೀವು? ಸರಿ, ಫೋನ್ ಮಾಡೋದು ಏನು ಅಂತ ವಿಚಾರಿಸ್ತೀನಿ. ಅಪ್ಪಯ್ಯ ಒಂದು ನಿಮಿಷ ಅಪ್ಪಯ್ಯ. ಇದಕ್ಕೆ ನಿಮ್ಮ ತಾವು ಈ ವಿಷಯನ ಹೇಳೋದ ಬೇಡವ ಅಂತ ಯೋಚನೆ ಮಾಡ್ತಿದ್ದೆ. ಅಂದರೆ ಅಪ್ಪಯ್ಯ, ನಿಮ್ಮ ತವ ಈ ವಿಷಯನ ಹೇಳ್ಬಾರ್ದು ಅಂತೇನಿಲ್ಲ. ನಾವು ನಿಮ್ಮ ತವ ಹೇಳಿ, ನೀವು ಸ್ಕೂಲವ್ರ ತವ ಮಾತಾಡಿ, ನಿಮ್ಮ ಶಿಫಾರಸಿಂದ ಜಾನಕಿ ಅವ್ರು ಸ್ಕೂಲ್ಗೆ ಹೋದ್ರು ಅಂತಲೇ ಇಟ್ಕೊಳ್ಳಿ. ಮತ್ತೆ ಈ ಮಾತು ಬರದೇ ಇರ್ತೈತಾ? ಅದಕ್ಕೆ ಅಂತ ನನ್ನ ಸೊಸೆ ಮನೇಲೇ ಇರಲಿ ಅಂತೀಯಲ್ಲ? ಹಂಗಲ್ಲ ಅಪ್ಪಯ್ಯ, ಈ ವಿಷಯ ಪರಿಹಾರ ಆಗಬೇಕು ಅಂದರೆ ಇದನ್ನ ಬೇರೆ ಸಮೇತ ಕಡ್ದಾಕ್ಬೇಕು. ಹೌದು ಮಾವ, ಈ ವಿಷಯ ನಾನು ನಿಮ್ಮ ಹತ್ರ ಹೇಳಿಲ್ಲ ಅಂತ ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು. ನನ್ನ ಕ್ಷಮಿಸ್ಬಿಡಿ. ಆದರೆ ರಾಮೂರ್ ಹೇಳ್ತಿರೋದು ಸರಿಗೆ ಇದೆ. ಆದರೆ ಸಮಸ್ಯೆನ ಹೇಗೆ ಪರಿಹಾರ ಮಾಡ್ತೀರಾ? ಮಾಡ್ತೀನಿ ಅಪ್ಪಯ್ಯ. ಇದನ್ನ ಹಿಡಿದು ಬಿಟ್ಟು ಅಂತ ಮಾಡೋಕ್ಕಿಲ್ಲ, ಹೊಸಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಅದು ಸರಿನೇ. ಸರಿ, ಇದ್ರಾಗೆ ನಂದೇನಾದ್ರು ಸಹಾಯ ಬೇಕಾದ್ರೆ ಕೇಳಿ. ಏನೋ? ಸರಿ ಅಪ್ಪಯ್ಯ. ಅಪ್ಪಯ್ಯ, ನಮ್ಮಕ್ಕೇನು ಕೋಪ ಇಲ್ಲ ತಾನೆ? ಏ ಪೆದ್ದ ಓಲಾ, ಓ ಮನಿಕಾ, ನನ್ನ ಕಿರಿ ಸೊಸೆ ಇದನ್ನ ರಂಪ ಮಾಡಿ ಹೇಳ್ಬಿಟ್ಲು. ಸರಿಯಾಗಿದ್ದಾಳೆ ಅವಳುನುವೆ.
ಜನಕಿ ನೀನೇನು ತಲೆ ಕೆಡ್ಸ್ಕೋಬೇಡಮ್ಮ, ಅದೇನು ಅಂತ ಯೋಚನೆ ಮಾಡಿ ಮಾಡೋಣ. ಹ್ಞೂ ಅದಕ್ಕೆ ಇದನ್ನೇ ಹೊಸಿ ಮೆತ್ತಿಗಳದಲ್ವಾ? ಅಲ್ಲ, ಯಾಕೆ ಇಟ್ಟೊಂದು ಗಾಬರಿ ಬಿದ್ದುಬಿಟ್ರಿ? ಅದು ಬಾವ, ಅರ್ಥ ಆಯ್ತದೆ ನಿಮಗೆ. ಜಾನಕಿಯವ್ರ ಮ್ಯಾಕಿರೋ ಕಾಳಜಿ ನಂಗೆ ಅರ್ಥ ಆಯ್ತದೆ. ಅದಕ್ಕೆ ಹಂಗಂತ ಈಟೊಂದು ಕೂಗಾಡ್ತಾರೆ. ಒಳ್ಳೆ ಅದಕ್ಕೆ ಹೋಗಿ ಮನೆ ಕಳಿ.